ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, T20 ವಿಶ್ವಕಪ್ನಿಂದ ಬಾಂಗ್ಲಾದೇಶವನ್ನು ತೆಗೆದುಹಾಕಿ ಅವರ ಸ್ಥಾನಕ್ಕೆ ಸ್ಕಾಟ್ಲೆಂಡ್ ಅವರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಈಗ ಪಾಕಿಸ್ತಾನದ ಸರದಿ ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶದವರು ಭಾರತದಲ್ಲಿ ಆಡುವುದಕ್ಕೆ ನಮ್ಮ ಆಟಗಾರರಿಗೆ ಭದ್ರತೆ ಇಲ್ಲ ಎಂಬ ಕಾರಣಕ್ಕೆ T20 ವಿಶ್ವಕಪ್ಪನ್ನು ಬಹಿಷ್ಕರಿಸಿದ ನಂತರ ಈಗ ಪಾಕಿಸ್ತಾನದವರು ಅದೇ ದಾರಿಯಲ್ಲಿ ಬರ್ತಾ ಇದ್ದಾರೆ. ಬಾಂಗ್ಲಾದೇಶವನ್ನು ಸಪೋರ್ಟ್ ಮಾಡುತ್ತಾ ಮತ್ತೊಂದು ಹೊಸ ರಗಳೆ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಸರ್ಕಾರ ಅಂತಂದರೆ ಪಾಕಿಸ್ತಾನ ಸರ್ಕಾರ ಯಾವ ರೀತಿ ಹೇಳುತ್ತೋ ಆ ರೀತಿ ನಾವು ಪಾಕಿಸ್ತಾನದವರು ಕೇಳ್ತೀವಿ ಅಂತ ಒಂದು ಮಾತನ್ನು ಅವರು ಆಡ್ತಾ ಇದ್ದಾರೆ. ಈಗಾಗಲೇ ಪಾಕಿಸ್ತಾನ ಕ್ರಿಕೆಟ್ನ ಆಯ್ಕೆ ಸಮಿತಿ T20 ವಿಶ್ವಕಪ್ಗೆ ತಮ್ಮ ತಂಡವನ್ನು ಪ್ರಕಟ ಮಾಡಿದ್ದರೂ ಸಹ PCB ಮುಖ್ಯಸ್ಥರಾಗಿರುವಂಥ ಮೊಹಸಿನ್ ನಖ್ವಿ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಯಾವ ನಿರ್ಧಾರಕ್ಕೆ ತೆಗೆದುಕೊಳ್ತಾರೋ ಅವರ ನಿರ್ಧಾರಕ್ಕೆ ನಾವು ಬದ್ಧರಾಗಿರುತ್ತೇವೆ, ಸರ್ಕಾರ ಹೇಳಿದಂತೆ ನಾವು ಕೇಳ್ತೇವೆ, ಪ್ರಧಾನಮಂತ್ರಿ ಭಾರತದಲ್ಲಿ T20 ವಿಶ್ವಕಪ್ ಆಡಂತಂದರೆ ಆಡ್ತವೆ, ಇಲ್ಲಪ್ಪ ಅಂತಂದರೆ ಇಲ್ಲ ಅಂತ ಹೊಸ ರಗಳೆಯನ್ನು ತೆಗೆದಿದ್ದಾರೆ. ಇದಕ್ಕಾಗಿಯೇ ICC ಅವರು ಹೊಸ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶವರು ಬಹಿಷ್ಕರಿಸಿದ ನಂತರ ಅವರ ಸ್ಥಾನಕ್ಕೆ ಸ್ಕಾಟ್ಲೆಂಡ್ ತುಂಬಿದಂತೆ ಅಕಸ್ಮಾತ್ ಪಾಕಿಸ್ತಾನದವರು ಏನಾದರೂ ನಾವು T20 ವಿಶ್ವಕಪ್ಪನ್ನು ಬಹಿಷ್ಕರಿಸಿ ಭಾಗವಹಿಸುವುದಿಲ್ಲ ಎಂಬ ಮಾತನ್ನು ಹೇಳಿದರೆ ಪಾಕಿಸ್ತಾನವನ್ನು ನೇರವಾಗಿ T20 ವಿಶ್ವಕಪ್ನಿಂದ ತೆಗೆದುಹಾಕಿ ಅವರ ಸ್ಥಾನಕ್ಕೆ ಉಗಾಂಡ ದೇಶವನ್ನು ಸೇರಿಸುವ ಪ್ಲ್ಯಾನನ್ನು ಮಾಡಿಕೊಂಡಿದೆ ICC ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದವರಿಗೆ ಏನಪ್ಪ ಸಹಿಸಿಕೊಳ್ಳಾಗದಿರುವಂಥ ವಿಷಯ ಅಂತಂದರೆ ಕ್ರಿಕೆಟ್ನಲ್ಲಿ BCCI ಅಥವಾ ಭಾರತದ ಪಾರುಪತ್ಯ ಅಂತಲೇ ಹೇಳ್ಬೋದು. ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಅಲ್ಲಿ BCCIನ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಇದನ್ನು ಅವರಿಗೆ ಎರಡು ದೇಶದವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಇಂತೆಲ್ಲ ರಗಳೆ ತೆಗಿತಾ ಇದ್ದಾರೆ. ಅದಕ್ಕೆ ನಮ್ಮ BCCI ಆಗಲಿ ICC ಆಗಲಿ ಯಾವುದು ಕೂಡ ಕ್ಯಾರಿ ಅನ್ನೋದೇ ಪ್ಲ್ಯಾನ್ B ರೆಡಿ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಇದರೊಂದಿಗೆ ಮತ್ತೊಂದು ದೊಡ್ಡ ನ್ಯೂಸ್ ಏನಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಇದ್ದಂತಹ ದಾಖಲೆಯನ್ನು ಬಿಗ್ ಬ್ಯಾಶ್ ಲೀಗ್ನ ಪರ್ತ್ ಸ್ಕಾಚರ್ಸ್ ತಂಡ ಮುರಿದಿದೆ ಅಂತಲೇ ಹೇಳ್ಬೋದು. ಬಿಗ್ ಬ್ಯಾಶ್ ಲೀಗ್ನ 15ನೇ ಆವೃತ್ತಿಯಲ್ಲಿ ಸಿಡ್ನಿ ಸಿಕ್ಸರ್ಸ್ ಹಾಗೂ ಪರ್ತ್ ಸ್ಕಾಚರ್ಸ್ ನಡುವೆ ಫೈನಲ್ ಪಂದ್ಯ ಏರ್ಪಟ್ಟಿತ್ತು. ಅದರಲ್ಲಿ ಪರ್ತ್ ಸ್ಕಾಚರ್ಸ್ ತಂಡ ಸತತ 6ನೇ ಬಾರಿ ಚಾಂಪಿಯನ್ ಆಗುವ ಮೂಲಕ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಇದ್ದಂಥ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದೆ. ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿರುವ ತಂಡ ಎಂಬ ಹೆಗ್ಗಳಿಕೆಗೆ ಇಲ್ಲಿಯವರೆಗೂ ಮುಂಬೈ ಇಂಡಿಯನ್ಸ್ ತಂಡ ಇತ್ತು. ಅವರು 5 ಬಾರಿ ಚಾಂಪಿಯನ್ ಆಗಿ ದಾಖಲೆಯನ್ನು ಅವರು ಉಳಿಸಿಕೊಂಡಿದ್ದರು. 6 ಬಾರಿ ಚಾಂಪಿಯನ್ ಆಗುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡದ ಹೆಸರಲ್ಲಿದ್ದಂಥ ದಾಖಲೆಯನ್ನು ಪರ್ತ್ ಸ್ಕಾಚರ್ಸ್ ತಂಡ ತಮ್ಮ ಹೆಸರಿಗೆ ಬದಲಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ಸ್ಪೋರ್ಟ್ಸ್ ಹಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.